Hi friends, welcome back to my channel. This is the continuing session of KCET exam 2025 key answers. This is B2 version question paper. Question number 37. ಕೆಳಗಿನ ಕೋಷ್ಟಕವು 6 ವಿಭಿನ್ನ ತಿಂಗಳುಗಳಲ್ಲಿ A ಮತ್ತು B ಎಂಬ ಎರಡು ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆಯನ್ನು ನೀಡುತ್ತದೆ. ಇಲ್ಲಿ ತಿಂಗಳು ಮತ್ತು ಪಟ್ಟಣ ಇತರ ಚಾರ್ಟ್ ಕೊಟ್ಟಿದ್ದಾರೆ. ಏಪ್ರಿಲ್ನಲ್ಲಿ ಪಟ್ಟಣ ಬಿ ಮತ್ತು ಬಿ ನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಿನಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 40% ಇಸ್ ರೈಟ್. 38ನೇ ಪ್ರಶ್ನೆ. 6 ವಿದ್ಯಾರ್ಥಿಗಳು ಅವರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1, 2, 3, 4, 5 ಮತ್ತು 6 ರಂತೆ ಏರಿಕೆ ಕ್ರಮದಲ್ಲಿ ರ್ಯಾಂಕ್ ಪಡೆದಿದ್ದಾರೆ. ಪ್ರತಿ ವಿದ್ಯಾರ್ಥಿಯ ಅಂಕಗಳಿಗೆ 2 ಕೃಪಾಂಕಗಳನ್ನು ಸೇರಿಸಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಅನ್ನು 2 ರಿಂದ ಕೂಡಲಾಗಿದೆ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಮೂಲ ರ್ಯಾಂಕ್ಗಿಂತ ಕಡಿಮೆಯಾಗಿರುತ್ತದೆ. ಪ್ರತಿ ವಿದ್ಯಾರ್ಥಿ ರ್ಯಾಂಕ್ ಬದಲಾಗುತ್ತದೆ. ಸಿ. ಎಲ್ಲ ವಿದ್ಯಾರ್ಥಿಗಳಿಗೂ 2 ಕೃಪಾಂಕಗಳನ್ನು ಸೇರಿಸಿದರೆ ವಿದ್ಯಾರ್ಥಿಗಳ ರ್ಯಾಂಕ್ನಲ್ಲಿ ಯಾವುದೇ ತೆರನಾದ ಬದಲಾವಣೆ ಇರುವುದಿಲ್ಲ. ಸೊ ಆಪ್ಷನ್ 2 ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ. ದಿಸ್ ಈಸ್ ರೈಟ್ ಆನ್ಸರ್ ಟು ದಿಸ್ ಕ್ವಶನ್. ನೆಕ್ಸ್ಟ್ 39ನೇ ಪ್ರಶ್ನೆ. ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ 500 ರೋಗಿಗಳ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಎಂದು ಭಾವಿಸೋಣ. ಅಧ್ಯಯನದ ಉದ್ದೇಶವು ಅಂತ ಎಲ್ಲ ರೋಗಿಗಳಲ್ಲಿ ನೋವಿಗಾಗಿ 2 ಔಷಧಿಗಳ ಬಳಕೆಯನ್ನು ತಿಳಿಯುವುದಾಗಿದೆ. ಈ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ. 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೆ ಮತ್ತು ಇವರಲ್ಲಿ 45% ಮಂದಿ ಔಷಧಿ 1 ಉಪಯೋಗಿಸುತ್ತಾರೆ. ಆದಾಗ್ಯೂ ಒಟ್ಟು ರೋಗಿಗಳಲ್ಲಿ 50% ಮಂದಿ ಔಷಧಿ 1 ಅನ್ನು ಉಪಯೋಗಿಸುತ್ತಾರೆ. ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ 1 ಅನ್ನು ಉಪಯೋಗಿಸುತ್ತಾರೆ ಅಂತ ಹೇಳಿದರೆ ಇದನ್ನು ಲೆಕ್ಕ ಮಾಡಿ ನೋಡಿದಾಗ ಸರಿಯಾದ ಉತ್ತರ ಆಪ್ಷನ್ ಎ 23% ಮಹಿಳೆಯರು ಮತ್ತು 23% ಪುರುಷರು ಮತ್ತು 27% ಮಹಿಳೆಯರು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 40. ಕೆಳಗಿನ ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಸಿ. ದಿಸ್ ಈಸ್ ದ ಪೈ ಚಾರ್ಟ್. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳ ಶೇಕಡ ಸರಾಸರಿ ಎಷ್ಟು ಅಂತ ಕೇಳಿದರೆ ಆಪ್ಷನ್ಸ್ ಅಲ್ಲಿ 50%, 57%, 66% and 60%. ಸೊ ಆಪ್ಷನ್ 4 60% is right answer to this question. ಹೊಂದಿಸಿ ಬರೆಯಿರಿ. ರೂಟರ್, ಫೈರ್ವಾಲ್, GUI and ಬ್ರೌಸರ್. ಪಟ್ಟಿ 1 ಮತ್ತು ಪಟ್ಟಿ 2. ಇದರಲ್ಲಿ ರೂಟರ್ ಮೀನ್ಸ್ ಕಂಪ್ಯೂಟರ್ ನೆಟ್ವರ್ಕ್ಗಳ ನಡುವೆ ಡೇಟಾ ಪ್ಯಾಕೆಟ್ಗಳನ್ನು ಕಳುಹಿಸುವ ಉಪಕರಣ. ಫೈರ್ವಾಲ್ ಮೀನ್ಸ್ ಅನಧಿಕೃತ ನೆಟ್ವರ್ಕ್ ಅನ್ನು ಪ್ರವೇಶಿಸುವುದನ್ನು ತಡೆಗಟ್ಟುವ ಒಂದು ಉಪಕರಣ. GUI ಮೀನ್ಸ್ ಇದಕ್ಕೆ ಆಪ್ಷನ್ 1 ಕಂಪ್ಯೂಟರ್ ಬಳಕೆದಾರರಿಗೆ ಮೌಸ್ ಬಳಸಿ ಆಯ್ಕೆ ಮಾಡಬಹುದಾದ ಐಕಾನ್ಗಳನ್ನು ಒದಗಿಸುವ ಇಂಟರ್ಫೇಸ್. ಬ್ರೌಸರ್ ಇದು 3ನೇ ಆಪ್ಷನ್ ವೆಬ್ಸೈಟ್ಗಳನ್ನು ಪ್ರವೇಶಿಸಲು ಇರುವ ಒಂದು ಅಪ್ಲಿಕೇಶನ್. ಈ ರೀತಿ ನೋಡೋದಾದರೆ ನಮಗೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ಇಮೇಲ್ನಲ್ಲಿ CC ಮತ್ತು BCC ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? CC ಸ್ವೀಕರಿಸಿದವರು ಉತ್ತರಿಸಲು ಸಾಧ್ಯವಿಲ್ಲ. CC ಸ್ವೀಕರಿಸಿದವರು ಇತರ CC ಮತ್ತು BCC ವಿಳಾಸಗಳನ್ನು ನೋಡಬಹುದು. BCC ಅನ್ನು ನಾಮಮಾತ್ರ ಇಮೇಲ್ಗಾಗಿ ಬಳಸಲಾಗುತ್ತದೆ ಮತ್ತು BCC ಪಡೆದವರು ಇತರೆ ಎಲ್ಲ ಸ್ವೀಕರಿಸಿದವರಿಂದ
ಮರೆಮಾಡಲ್ಪಟ್ಟಿರುತ್ತಾರೆ. ಇದರಲ್ಲಿ ಆಪ್ಷನ್ 2 and 4 ಸರಿಯಾದ ಆಯ್ಕೆ. ಆನ್ಸರ್ ನೋಡೋದಾದರೆ ಆಪ್ಷನ್ 3 ದಿಸ್ ಈಸ್ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೈಪರ್ ಟೆಕ್ಸ್ಟ್ ಎನ್ನುವುದು ಇತರ ಪಠ್ಯಗಳಿಗೆ ಲಿಂಕ್ಗಳನ್ನು ಒಳಗೊಂಡಿರುವ ಪಠ್ಯವಾಗಿದೆ. ಸ್ಟೇಟ್ಮೆಂಟ್ ಸೆಕೆಂಡ್, www ಹೈಪರ್ ಟೆಕ್ಸ್ಟ್ ಆಧಾರಿತವಾಗಿದೆ. ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ಗಳನ್ನು ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ಗಳ ನಡುವೆ ನ್ಯಾವಿಗೇಟ್ ಮಾಡಲು ಅನುಮತಿಸುತ್ತದೆ. The answer statement 1 and 2 those are right. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 44. ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ICTಯ ಉತ್ತಮ ಬಳಕೆ ಯಾವುದು? ಪ್ರೊಜೆಕ್ಟರ್ನಲ್ಲಿ ಟಿಪ್ಪಣಿಗಳನ್ನು ತೋರಿಸುವುದು, ಗೃಹ ಕಾರ್ಯವನ್ನು ಇಮೇಲ್ ಮೂಲಕ ಕಳುಹಿಸುವುದು, ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕೆಯ ಆ್ಯಪ್ಗಳನ್ನು ಬಳಸುವುದು, ಪಠ್ಯಪುಸ್ತಕದ ಬದಲಿಗೆ ಈ ಪುಸ್ತಕಗಳನ್ನು ಓದುವುದು. ಸಿ. The answer to this question is ಆಪ್ಷನ್ 3. ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕೆಯ ಆ್ಯಪ್ಗಳನ್ನು ಬಳಸುವುದು.